ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ದಿನ ಈ ವಿಡಿಯೋದಲ್ಲಿ ನಾವು 17th ಸೆಪ್ಟೆಂಬರ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋದಕ್ಕೆ ಮೊದಲು ಆಪ್ಷನ್ ಚೈನ್ ರಿವ್ಯೂ ಮಾಡೋಣ. ನಿಫ್ಟಿ ಆಪ್ಷನ್ ಚೈನ್ ಅಲ್ಲಿ ನಾವು ಇಲ್ಲಿ ನೋಡಿದ್ರೆ ಕಾಲ್ ಸೈಡ್ ಅಲ್ಲಿ ಕಾಲ್ ರೇಟರ್ಸ್ ಹೊರಗಡೆ ಬರ್ತಿದ್ದಾರೆ. ಇಲ್ಲಿ ನೀವು ನೋಡಬಹುದು ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಅಪ್ ಟು 25,450 ಕಾಲಲ್ಲೂ ಪೊಸಿಷನ್ಸ್ ಅಲ್ಲಿ ಹೊರಗಡೆ ಬರ್ತಿದ್ದಾರೆ. ಅದೇ ನಾವು ಪುಟ್ ಸೈಡ್ ಅಲ್ಲಿ ನೋಡಿದ್ರೆ ಇಲ್ಲಿ ಪುಟ್ ರೈಟರ್ಸ್ ಆಡ್ ಆಗ್ತಿದ್ದಾರೆ. ಓಪನ್ ಇಂಟ್ರೆಸ್ಟ್ ಆಡ್ ಆಗ್ತಿರೋದು ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ನೀವು ನೋಡಬಹುದು. ಇದನ್ನ ನೋಡ್ತಾ ಇದ್ರೆ ನಿಫ್ಟಿ ಬುಲ್ಲಿಶ್ ಆಗಿದೆ ಅಂತ ನಾವು ಕನ್ಸಿಡರ್ ಮಾಡಬಹುದು. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ 52,000 ವರೆಗೆ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಕಾಲ್ ರೇಟರ್ಸ್ ಹೊರಗಡೆ ಬರ್ತಿದ್ದಾರೆ. ಮೇಲೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 1,77,000 53,000 ಹತ್ರ ಬಿಲ್ಟ್ ಆಗಿದೆ. ಅದೇ ಪುಟ್ ಸೈಡ್ ಅಲ್ಲಿ ನೋಡಿದ್ರೆ ಇಲ್ಲಿ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಪುಟ್ ರೈಟರ್ಸ್ ಆಡ್ ಆಗ್ತಾನೆ ಇದ್ದಾರೆ. ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಆಡ್ ಆಗಿರೋದು 52,000 ಸ್ಟ್ರೈಕ್ ಪ್ರೈಸ್ ಅಲ್ಲಿ, ಅದು 65,000. ಬ್ಯಾಂಕ್ ನಿಫ್ಟಿ ಡೇಟಾ ಪ್ರಕಾರ 52,000 ಮೇನ್ ಸಪೋರ್ಟ್ ಆಗಿರುತ್ತೆ ಹಾಗೂ ಬುಲ್ಲಿಶ್ ಟ್ರೆಂಡ್ ಕಂಟಿನ್ಯೂ ಆಗ್ಬೋದು ಅಂತ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿಂದ ನಾವು ಈಗ ಡೈಲಿ ಅನಾಲಿಸಿಸ್ ಬಂದ್ರೆ ಮೊದಲನೇದಾಗಿ ನಾವು ಇಲ್ಲಿ ಬ್ಯಾಂಕ್ ನಿಫ್ಟಿ ಚಾರ್ಟ್ ಅಲ್ಲಿ ಇದೀವಿ. ಶುಕ್ರವಾರದ ದಿನ ಬ್ಯಾಂಕ್ ನಿಫ್ಟಿನಲ್ಲಿ BTST ಪೊಸಿಷನ್ಸ್ ನ ತಗೊಂಡೋಗಿದ್ವಿ. ಅದರಲ್ಲಿ ನಮಗೆ ಫಸ್ಟ್ ಹಾಫ್ ಅನ್ ಅವರ್ ಅಲ್ಲಿ ಬಂದ ಮೂವ್ಮೆಂಟ್ ಅಲ್ಲಿ ಇಲ್ಲಿ ಹೈಯರ್ ಲೆವೆಲ್ ಅಲ್ಲಿ ಬ್ಯಾಂಕ್ ನಿಫ್ಟಿನಲ್ಲಿ ಪ್ರಾಫಿಟ್ ಬುಕ್ ನ ಮಾಡಿದ್ವಿ. ಅದಾದ್ಮೇಲೆ ಬ್ಯಾಂಕ್ ನಿಫ್ಟಿ ದಿನವೆಲ್ಲ ಸೈಡ್ ವೈಸ್ ಅಲ್ಲಿ ಹೋಯ್ತು. ಇಲ್ಲಿ ನಾವು ನಮ್ಮ ಪ್ರೀಮಿಯಂ ಗ್ರೂಪ್ ಅಲ್ಲಿ ನೆಕ್ಸ್ಟ್ ವೀಕ್ ಕಾಲ್ ಪೊಸಿಷನ್ಸ್ ನ ತಗೊಂಡಿದ್ವಿ. ಅಲ್ಲಿ ಯಾವುದೇ ಪ್ರೀಮಿಯಂ ಡಿಕೆ ಆಗ್ಲಿಲ್ಲ ಹಾಗೂ ನಾವು ಇನ್ನು ಕಾಸ್ಟ್ ಅಲ್ಲೇ ಇದೀವಿ. ಇನ್ನು ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ರೆಗ್ಯುಲರ್ ಗ್ರೂಪ್ ಅಲ್ಲಿ ನಮ್ಮ ವ್ಯೂ ಹಾಕಿದ್ದು. ನಾವು ಮಾರ್ಕೆಟ್ ಅಲ್ಲಿ ಯಾವುದೇ ಲೆವೆಲ್ ಅಲ್ಲಿ ಪುಟ್ ಪೊಸಿಷನ್ ತಗೊಳ್ಳೋದು ಬೇಡ. ಕಾಲ್ ಪೊಸಿಷನ್ಸ್ ಅಲ್ಲಿ ಇದ್ರೆ ಕೂಡ ಪ್ರೀವಿಯಸ್ ಡೇ ಅಂದ್ರೆ ಫ್ರೈಡೆ ಲೋ ಅನ್ನ ಸ್ಟಾಪ್ ಲಾಸ್ ಮಾಡ್ಕೊಂಡು ಇರೋಣ ಅಂತ. ಬ್ಯಾಂಕ್ ನಿಫ್ಟಿನಲ್ಲಿ ಫ್ರೈಡೆ ಲೋ ತುಂಬಾ ದೂರದಲ್ಲೇ ಇತ್ತು. ಆದ್ರೆ ಬ್ಯಾಂಕ್ ನಿಫ್ಟಿ 52,000 ಸಪೋರ್ಟ್ ಇಂದ ರಿಕವರಿ ಆಗಿ 52,153 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಅಗೇನ್ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಮಂಗಳವಾರಕ್ಕೂ 17 ಸೆಪ್ಟೆಂಬರ್ಗೆ 51,900 ಇಂದ ಮೇಲೆ 52,000 ಸಪೋರ್ಟ್ ಅಂತ ತಗೊಳ್ಳೋಣ. ಈ ಲೆವೆಲ್ ಅಲ್ಲಿ ನಮಗೆ ಬ್ಯಾಂಕ್ ನಿಫ್ಟಿ ಯಾವುದೇ ಕಾರಣದಿಂದ ಸಿಕ್ಕರೆ ಇಲ್ಲಿ ಅಗೇನ್ ನಾವು ಕಾಲ್ ಪೊಸಿಷನ್ಸ್ ನ ಆಡ್ ಮಾಡ್ಕೊಂಡು 51,800 ಹತ್ರ ಸ್ಟಾಪ್ ಲಾಸ್ ನ ಇಟ್ಕೊಳ್ಳೋಣ. ಬ್ಯಾಂಕ್ ನಿಫ್ಟಿ ಏನಾದ್ರೂ ಕೆಳಗಡೆ ಬಂದು ಈ ಲೆವೆಲ್ ಇಂದ ಸಪೋರ್ಟ್ ತಗೊಂಡು ರಿಕವರಿ ಆದ್ರೆ ಅಥವಾ ಸ್ಟಾರ್ಟಿಂಗ್ ಆಫ್ ದ ಡೇ ಇಂದಾನೆ ಅಪ್ ಮೂವ್ ಅಂತ ಬಂದ್ರೆ ಮೊದಲನೇ ರೆಸಿಸ್ಟೆನ್ಸ್ 52,350 ಇಂದ 400 ಲೆವೆಲ್ ಆಗಿರುತ್ತೆ. ಇದು ಪ್ರೀವಿಯಸ್ ರೆಸಿಸ್ಟೆನ್ಸ್ ಲೆವೆಲ್. ಬ್ಯಾಂಕ್ ನಿಫ್ಟಿ 400 ಮೇಲೆ ಟ್ರೇಡ್ ಆಗಕ್ಕೆ ಶುರು ಆದ್ರೆ ಇದು ಟುವರ್ಡ್ಸ್ 53,000 ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. 52,350 400 ಹತ್ರ ಬಂದು ಕನ್ಸಲ್ಟೇಷನ್ ಆಗುತ್ತಾ ಅಥವಾ ಅಪ್ ಮೂವ್ ಕಂಟಿನ್ಯೂ ಮಾಡುತ್ತಾ ಅಂತ ನಾವು ಕಾದು ನೋಡ್ಬೇಕಾಗಿದೆ. ಇನ್ನು ಬ್ಯಾಂಕ್ ನಿಫ್ಟಿ 51,800 ಕೆಳಗಡೆ ಏನಾದ್ರು ಬಂದ್ರೆ ಪುಟ್ ಪೊಸಿಷನ್ ತಗೋಬಹುದು ಅಂತ ನೀವು ನನಗೆ ಕೇಳಿದ್ರೆ ನಾವು ಸದ್ಯಕ್ಕೆ ಮಂಗಳವಾರಕ್ಕೆ ಯಾವುದೇ ಪುಟ್ ಪೊಸಿಷನ್ಸ್ ನ ನೋಡ್ತಾ ಇಲ್ಲ. ಕ್ಲೋಸಿಂಗ್ ಏನಾದ್ರು 51,800 ಕೆಳಗಡೆ ಬಂದ್ರೆ ಆಗ ನಾವು ಬುಧವಾರಕ್ಕೆ ಯೋಚನೆ ಮಾಡೋಣ. ಇದು ಬ್ಯಾಂಕ್ ನಿಫ್ಟಿ ಆಯ್ತು. ಈಗ ನಿಫ್ಟಿಗೆ ಬರ್ತೀನಿ. ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇ 10 ಗಂಟೆ ಒಳಗಡೆನೆ ಹೊಸ ಆಲ್ ಟೈಮ್ ಹೈ ಅದು 25,445 ನ ಮಾಡಿ ಅಲ್ಲಿಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂತು. ಸೆಕೆಂಡ್ ಹಾಫ್ ಅಲ್ಲಿ ರಿಕವರಿ ಆಗೇನ್ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದು ಎಂಡ್ ಆಫ್ ದ ಡೇ 25,383 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಇಲ್ಲಿ ನಿಫ್ಟಿನಲ್ಲಿ 25,450 ಇಂದ 500 ಲೆವೆಲ್ ಒಂದು ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ನಿಫ್ಟಿನಲ್ಲಿ ಏನಾದ್ರು ಕಾಲಲ್ಲಿ ಪೊಸಿಷನ್ಸ್ ಇದ್ರೆ 450 500 ಲೆವೆಲ್ ಬರ್ತಿದ್ದಂಗೆ ಈ ಮಧ್ಯದಲ್ಲಿ ಇಲ್ಲಿ ನಾವು ಪ್ರಾಫಿಟ್ ಬುಕ್ ನ ಮಾಡ್ಕೋಬಹುದು. 500 ಮೇಲೆ ನಿಫ್ಟಿ ಟ್ರೇಡ್ ಆಗಕ್ಕೆ ಶುರು ಆದ್ರೆ ನಮ್ಮ ಟಾರ್ಗೆಟ್ 25,800 ಏನಿದೆ ಈ ಕಡೆ ನಿಫ್ಟಿ ಬರೋಕೆ ಶುರು ಆಗುತ್ತೆ. ಮಂಗಳವಾರ ತಪ್ಪಿದ್ರೆ ಬುಧವಾರದ ದಿನ. ಇನ್ನು ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇ ನಮ್ಗೆ ಏನಾದ್ರು ಕೆಳಗಡೆ 25,300 ಇಂದ 333 ಪ್ರೀವಿಯಸ್ ಲೈಫ್ ಟೈಮ್ ಹೈ ಈ ಲೆವೆಲ್ ಏನಿದೆ ಈ ಲೆವೆಲ್ ಅಲ್ಲಿ ಸಿಕ್ಕರೆ 25,280 ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೊಂಡು ನಾವು ಸಿ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆನೇ ನೋಡ್ಬೇಕು. ಇಲ್ಲಿಂದ ಸಪೋರ್ಟ್ ತಗೊಂಡು ರಿಕವರಿ ಕಂಡ್ರೆ ಅಗೇನ್ ನಿಫ್ಟಿ 25,450 500 ಲೆವೆಲ್ ಗೆ ಬರುತ್ತೆ. ಅಲ್ಲಿ ಪ್ರಾಫಿಟ್ ಬುಕ್ ನ ಮಾಡಬಹುದು. ಹಾಗೂ ಆಲ್ರೆಡಿ ಹೇಳ್ದಂಗೆ 25,000 ಮೇಲೆ ಸಸ್ಟೈನ್ ಆದ್ರೆ ನೆಕ್ಸ್ಟ್ ಅಪ್ ಮೂವ್ ನ ನೋಡಬಹುದು. ಇನ್ನು ನಿಫ್ಟಿ 25,280 ಬ್ರೇಕ್ ಆಗಿ ಕೆಳಗಡೆ ಬಂದ್ರೆ ಕೂಡ ನಾವು ಪುಟ್ ಪೊಸಿಷನ್ಸ್ ನ ನಿಫ್ಟಿನಲ್ಲಿ ಕೂಡ ತಗೊಳ್ಳಲ್ಲ. 25,280 ಮೇಲೆ ಸಸ್ಟೈನ್ ಆಗಿ ಅಗೇನ್ 300 330 ಬಂದ್ರೆ ಅಗೇನ್ ಕಾಲ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ನೋಡ್ತೀವಿ. ಪುಟ್ ಪೊಸಿಷನ್ಸ್ ನ ನಾವು ಮಂಗಳವಾರದ ದಿನ ಕೂಡ ನೋಡಲ್ಲ. ಇನ್ನು ಮಂಗಳವಾರ ಕ್ಲೋಸಿಂಗ್ ನೋಡ್ಕೊಂಡು ಬುಧವಾರ ಯಾವ ರೀತಿ ನಾವು ಲೆವೆಲ್ಸ್ ನ ನೋಡಬಹುದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಗೊಂಡ್ ಬರ್ತೀನಿ. ಸದ್ಯಕ್ಕೆ ಮಾತ್ರ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ನಾನು ಕೊಟ್ಟಿರೋ ಲೆವೆಲ್ಸ್ ನ ಇಟ್ಕೊಂಡು ನಾವು ಟ್ರೇಡ್ ಮಾಡೋಣ. ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ, ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು.